ಹಾಯ್ ಗೈಸ್, ವೆಲ್ಕಮ್ ಟು ಸಾನಾ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಕರೆಕ್ಟಾಗಿ ಹೋಯ್ತಿದ್ವಿ ನಾವು, ಹೆಂಗೋ ಕರೆಕ್ಟಾಗಿ ಹೋಯ್ತಿದ್ದವ್ರನ್ನ ಕರ್ಕೊಬಂದ್ಬಿಟ್ಟು ಇಲ್ಲಿ ರೋಡೇ ಇಲ್ದಿರೋ ಜಾಗದಲ್ಲಿ ಕರ್ಕೊಬಂದ್ಬಿಟ್ಟು ಬಿಟ್ಬಿಟ್ಟವ್ರೆ. ದೊಡ್ಡಕ್ಕ ಚಿಕ್ಕಕ್ಕ ಕರ್ಕೊಬಂದು ಇಲ್ಲಿ ಬಿಟ್ಬಿಟ್ಟವ್ರೆ ಎಲ್ಲ ಹೋಯ್ತಿದ್ದವ್ರನ್ನ ನೀಟಾಗಿ. ಮಿಡ್ಲಕ್ಕ ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ನಾವು ಹತ್ತಿದ್ದು ಬೇರೆ ರೂಟು, ಇಳ್ದಿರೋದು ಬೇರೆ ರೂಟು ಗಾಯ್ಸ್. ಫುಲ್ಲು ಹತ್ಬೇಕಾರಲ್ಲ ವ್ಲಾಗೇ ಮಾಡೋಕ್ಕಾಗಲಿಲ್ಲ. ಇವಾಗ ವ್ಲಾಗ್ ಮಾಡ್ತಿದ್ದೀನಿ ಇಳ್ದಾದ್ಮೇಲೆ. ಯಾಕಂತಂದ್ರೆ ನನ್ನ ಹತ್ರ ಫೋನ್ ಇರೋನಿಲ್ಲ, ಹತ್ತದೇ ಕಷ್ಟ ಆಗಿತ್ತು ನನಗೆ. ಇವರೆಲ್ಲ ನನ್ನನ್ನು ಎಳ್ಕೊಂಡು ಹೋಗಿದ್ದಾರೆ ಗೊತ್ತಾ, ಇವರೆಲ್ಲ ಕಾಣಿಸ್ತೀನಿಲ್ಲ. ಇವಾಗ ರೋಡಲ್ಲಿ ನಡ್ಕೊಂಡು ಹೋಗೋಣ ಬನ್ನಿ. ಇದು ಬಾಂಬ್ ಅಂತೆ ಗಾಯ್ಸ್. ಇಲ್ಲಿ ನೋಡಿ, ಹಿಂಗೆ ಮಾಡಿದ್ರೆ ಇದರಲ್ಲಿ ಹಿಂಗೆ ಬರುತ್ತಾ. ಇದು ಆ್ಯಕ್ಚುಲಿ ಉಂಡೆ ಥರ ಇರುತ್ತೆ, ನೆಲಕ್ಕೆ ಬಿಸಾಡಿದ್ರೆ ಬ್ಲಾಸ್ಟ್ ಆಗುತ್ತಾ ಥರ ಬರುತ್ತೆ ಕಲರ್. ಓಹ್, ನೀನು ಯಾವಾಗ ಬಾಂಬ್ ಹಾಕಕ್ಕೆ ಹೋಗಿದೆ? ಅಲ್ಲಿ ಬಾಂಬು, ಓ ಅಲ್ಲಿ ಹೋಗಿ ಕರೆಕ್ಟ್ ಇಲ್ಲಿ ಹುಡ್ಕೊಂಡು ಸಿಗುತ್ತೆ ಬಾಂಬು. ಅಲ್ಲಿ ಬಾಂಬ್ ಅಂತೆ. ಅದು ಏನು ಬಾಂಬ್? ಅದು ಬ್ಲಾಸ್ಟ್ ಆಗಲಿಲ್ಲ, ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆ ಬಾಂಬ್. ಇವರು ನಿಜವಾದ ಬಾಂಬ್ ಅನ್ಕೊಂಡಲ್ಲ ಗುರು. ನೋಡಿ ಕುಂತಿ ಬೆಟ್ಟದ ವಾತಾವರಣ. ಅವರು ಪ್ರಕೃತಿ ಸೌಂದರ್ಯ ಸವಿತವ್ರೆ ಅವರಿಬ್ರು. ಬರ್ತಾ ಇಲ್ಲ ಹೇಳಿ. ನಮ್ಮ ರೂಪಾಕ ಅವರಿಂದ ಇವತ್ತು ಒಂದು ಟ್ರಕ್ಕಿಂಗ್ ಸಕ್ಸಸ್ ಆಗಿದೆ. ನಾವು ಟ್ರಕ್ಕಿಂಗ್ ಹೋಗ್ಬೇಕು ಅಂತ ಇದ್ಲು. ಮಂಗ್ಳೂರ್ಗೆಲ್ಲ ಪ್ಲಾನ್ ಮಾಡಿದ್ರು, ಅದೆಲ್ಲ ಆಗಲ್ಲ. ಅದಕ್ಕೆ ಪಕ್ಕದಲ್ಲಿರೋದಕ್ಕೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಬಂದ್ರು. ಅದಕ್ಕೆ ಹಿಂಗೆಲ್ಲ ನರಳಾಡ್ತವ್ರೆ. ಇನ್ನು ನಾನು ಒಬ್ಬಳೇ ನರಳಾಡಿರೋದೀನಿ, ಯಾರು ನರಳಾಡಿಲ್ಲ. ಚೆನ್ನಾಗಿತ್ತು, ಏನಿಲ್ಲ. ಬಟ್ ನಾನೊಂದು ಸ್ವಲ್ಪ ನೀವು ಕರ್ಕೊಂಡು ಹೋಗ್ಬೇಕು ನೀಟಾಗಿ ಅಷ್ಟೇ. ನೋಡಿ ನಾಯಿ ಅಟ್ಟಾಡ್ಸ್ಕೊಬತ್ತೈತಾ? ನಾಯಿ ಅಟ್ಟಾಡ್ಸ್ಕೊಬಂದ್ರೆ ಹಿಂಗೆ ಓಡ್ ಬರೋದು. ಇಲ್ಲ ನೋಡಿ, ನಾಯಿ ಇನ್ನು ಮೇಲೆ ಹೋಗಿದ್ವಿ ನಾವು. ಇವಾಗ ಹೆಂಗೆಂಗೋ ಹೇಳ್ಕೊಂಡೋಗಿ ಯಾವ್ಯಾವ್ದೋ ರೋಡಲ್ಲಿ ಹೋಗ್ತಿದ್ದೀವಿ ಗಾಯ್ಸ್. ಕಾಡೋಡಿಗೆ ಬಂದಿದ್ದೀವಿ ಗಾಯ್ಸ್. ಚುಚ್ಚದೈತೆ ಮುಳ್ಳೆಲ್ಲ ನೋಡ್ಬೇಕು. ಫುಲ್ಲು ಗಿಡ ಮರ ಮುಂದೆನೆ ನೋಡ್ದೆ ಬೆಳ್ತಿದೆ ಈಗ ನಾನು. ಫುಲ್ ಗಿಡ ಮರಗಳ ಒಂದು. ಇದೇನು ಹಿಂಗೈತೆ ರೋಡು, ಅದಕ್ಕೆ ಸಣ್ಣ ಸಣ್ಣ ಕಾಲು ಇದ್ರೊಳಗೆ ಹೋಯ್ತಿರೋದು. ನೋಡ್ರಿ, ಪ್ರಕೃತಿ ಸೌಂದರ್ಯ ಸವಿರಿ. ಮನೇಲಿ ನೆಮ್ಮದಿಯಾಗಿದೆ. ಪಕ್ಕಿಂಗು ಅಂತ ಕರ್ಕೊಬಂದ್ಬಿಟ್ಟು ನೋಡಿ ಚಿಕ್ಕ ಬೆಟ್ಟೆ. ಸನ್ರೈಸ್ ನೋಡ್ಲಿಲ್ಲ ನಾವು. ಅಪ್ಪ ಬೆಳಗ್ಗೆ ಒಂದು 90% ಲಾಟ ಕುಡ್ಕೊಂಡ್ ಮನಿಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ? ಅಷ್ಟು ಮೇಲೆ ಹೋದ್ವಿ ಗಾಯ್, ಸನ್ರೈಸೇ ಕಾಣಿಸ್ನಿಲ್ಲ. ಮೋಡ ಕವಿದ ವಾತಾವರಣ ತರ ಇತ್ತು. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ನೋಡಿ ಗಾಯ್ಸ್, ಇವಾಗ ನಾವು ನಡ್ಕೊಂಡು ಬಂದ್ಬಿಡ್ವಿ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ಶಿಷ್ಯ ನಾವು ಮೈಸೂರಿಂದ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ ಅಂತ ನಮಗೋಸ್ಕರ ಪೆಂಡಲ್ ಹಾಕಿ ನಾಷ್ಟ ಕೊಡ್ತಾರೆ ಗಾಯ್ಸ್. ತಿನ್ಕೊಂಡೋಗೋಣ. ಯಾರೋ ಗೊತ್ತೇ, ಊರವರೇ ತಿಂತಾ ಇರೋದವರೆಲ್ಲ. ಒಟ್ಟಿನಲ್ಲಿ ಊಟ ಮಾಡಬೇಕು ಅಷ್ಟೇ. ಅದು ಯಾರಾದ್ರೂ ಪರವಾಗಿಲ್ಲ. ನೋಡಿ ಅದು ಫಿಲ್ಟರ್ ಗಾಯ್ಸ್, ನಾನೇನು ಮಾಡಕ್ಕೆ. ಅವ್ರು ನಮ್ಮನ್ನು ಕರೀಲಿ ಅಂತ ಇಲ್ಲೇ ನಿಂತಿದ್ದೀವಿ. ಅವ್ರು 3 ಜನ ಒಂಟೆ ಹೋದ್ರು, ಆದ್ರೆ ಅವ್ರು ಕರೀತಾನೆ ಇಲ್ಲ. ಕೊನೆಗೂ ನಮ್ಗೆ ಯಾರು ಊಟಕ್ಕೆ ಕರೀನಿಲ್ಲ. ಅದಕ್ಕೆ ಇವಾಗ ನಾವು ಗಾಡಿ ಎತ್ಕೊ ಹೋಯ್ತಿದ್ದೀವಿ. ಚೆನ್ನಾಗಿ ಕಟ್ತವ್ರೆ, ಶ್ರಮಜೀವಿಗಳು ಊಟ ಮಾಡ್ತಾವ್ರೆ. ನೋಡಿ ಚೆನ್ನಾಗಿ ಕಟ್ತಾರೆ. ಮೊದಲು ಹಂಗಿರ್ನಿಲ್ಲ ಗೈಸ್. ಇಲ್ಲೊಂದು ದೇವಸ್ಥಾನ ಉಂಟು, ನಾವು ಆದರೆ ಹೋಗ್ತಾ ಇಲ್ಲ. ಓಪನ್ ಇದೆ, ಹೋಗ್ಬೋದಿತ್ತು ದೇವಸ್ಥಾನಕ್ಕೂ. ನಮ್ಮಿಬ್ಬರು ಹುಡುಗಿರು ಮುಂದಕ್ಕೆ ಹೊಂಟೋಗ್ಬಿಟ್ಟವ್ರೆ, ಸೊ ನಾವು ಮುಂದಕ್ಕೆ ಹೋಗ್ತಿದ್ದೀವಿ. ನೋಡಿ ಗಾಯ್ಸ್, ನಾವು ಇಲ್ಲೊಂದು ಆಲ ಮನೆಗೆ ಬಂದಿದ್ದೀವಿ. ಕಬ್ನಲ್ಲಿ ಕೇಳೋಕ್ಕೆ ಬಾಯ್ಸ್ ಫುಲ್ ಏನೇನೋ ಡಿಸ್ಕಷನ್ ಮಾಡ್ತಾ ಅವ್ರೆ. ಬೆಲ್ಲ ತಗೊಳ್ತಾರೆ ಬಂದ್ಬಿಟ್ಟು. ಅದು ಇವ್ರು ತಗೊಳ್ಳಲ್ಲ ಗಾಯ್ಸ್, ಕಬ್ಬು ಬೇಕು ನಮಗೆ. ನೋಡಿ ನಾವಿಲ್ಲಿ ಬರ್ತಾ ಇದ್ರೆ ಇವ್ರು ಯಾವುದೋ ಬೇರೆ ಆಲ ಮನೆಗೆ ಹೋಗ್ಬಿಟ್ರು ಗಾಯ್ಸ್. ಇಷ್ಟೇಷ್ಟು ಕಬ್ಬು ಇಸ್ಕೊಬಂದವ್ರೆ. ಅಲ್ಲೈತಾ? ನಡೀರಿ, ನಮ್ಮ ಕಡೆ ಇರ್ದೆ ನಮ್ಮದೇ ಎಲ್ಲ. ನಮ್ಮದೇ ಆಲ ಮನೆ, ನಮ್ಮದೇ ಹೊಲ ಗದ್ದೆ ಎಲ್ಲ. ನೋಡಿ ನಮ್ಮವ್ರು ಬೆಲ್ಲ ತಗೊಂಡ್ರೆ. ನಮ್ಮ ಹುಡುಗಿ ಬೆಲ್ಲ ತಗೊಂಡಿದ್ಯಾ?
ಇಲ್ಲಿ ಆಲ ಮನೇಲಿ ಬೆಲ್ಲ ಮಾಡೋದು ನೋಡಿ, ಫ್ರೆಶ್ ಬೆಲ್ಲ. ಪ್ರೋಸೆಸ್ಸು 2ನೇದು 3ನೇದು ಕೊನೆಯದಿದೆ. ಇಲ್ಲಿಂದ ಎತ್ತಿ ಬಿಡ್ತಾರೆ ಹಿಂಗೆ. ಅರ್ಥ ಆಯ್ತಾ ಪ್ರೋಸೆಸ್ಸು? ನಮ್ಮ ಹುಡುಗ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲಿ ನೋಡಿ, ಇದು ಅಲ್ಲಿದು ಏನಂತಾರೆ, ಅದೇ ಅನ್ಸುತ್ತೆ ಸೌದೆ. ಪಲಾವ್ ತಿಂದ್ರು, ನಾನು ಇಡ್ಲಿ ತಿಂತಾ ಇದ್ದೀನಿ. ಅವಳು ಇಡ್ಲಿ, ನಮ್ಮ ಹುಡುಗಿ ಇಡ್ಲಿ ತಿನ್ನಿಸ್ತಾವಳೆ. ಅವಳಿಗೂ ಎನರ್ಜಿಗೆ ಅವಳು ಮಧ್ಯಲ್ಲಿ ತಿಂತಾವಳೆ. ಅವಳು ಅಷ್ಟೇ ತಿನ್ನೋಕ್ಕಾಗದೆ ನಮ್ಮ ರೋಹಿತ್ ತಿನ್ನಿಸ್ತಾವಳೆ. ನಮ್ಮ ಹುಡುಗ ಇಲ್ಲಿ ನಮ್ಮ ಮಧು ಅಲ್ಲಿ ಇವನು ಬಾಟ್ಲು ತಗೋಬರ್ತವನೆ. ದೇವ್ರೇ ಎತ್ತ ಮಗ. ನಮ್ಮನ್ನು ಬಿಟ್ಟು 3 ಜನ ಕಾಫಿ ಮಾಲ್ಟ್ ಕುಡಿತಿದ್ದಾರೆ ಗೈಸ್. ತಕೋ, ಬೇಡ ನನಗೆ ನಿನ್ನ ಮಾಲ್ಟ್. ಮಳೆ ಸುಮಾರಾಗಿ ನಿಂತಿದೆ, ಹೊರಡಲು ತಯಾರಿದ್ದೀವಿ. ಆದರೆ ಸೀಟ್ ಮಾತ್ರ ಹಿಂಗಾಗಿದೆ. ಅಷ್ಟೊತ್ತಿಂದ ನಾನು ನಮ್ಮ ಮೈಸೂರು ಕ್ಲೀನಾಗಿ ಕಾಣಿಸ್ತಾ ಇತ್ತು ಗೈಸ್. ನೋಡ್ಕೊಂಡು ಫುಲ್ ಸವಿತಾ ಇದ್ದೆ ನಾನು. ಎಷ್ಟು ನೀಟಾಗಿರುತ್ತೆ ನೋಡಿ ಬೆಳಗ್ಗೆ ಹೊತ್ತು. ಆಮೇಲಿಂದ ಜನಗಳು ಬಂದು ಅಲ್ಲಲ್ಲೇ ಕಸ ದಿಸ ಕೊಟ್ಟೋಗ್ಬಿಡ್ತಾರೆ. ಇವಾಗ ನಾವು ಕುಂತಿ ಬೆಟ್ಟ ನೋಡ್ಕೊಂಡು ಬಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ರೂಪನ್ ಮನೆಗೆ ಬಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಜನ ಬಂದಿದ್ದಾರೆ, ನಮ್ಮ ಜನ ಅವ್ರಿಗೆ ಬೆಟ್ಟ ತೋರ್ಸೋಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ ಪಾರ್ಕಿಂಗ್ ಮಾಡೋಕ್ಕೆ ಇಳಿದ್ಬಿಟ್ಟು ರಾಂಗ್ ರೂಟ್ಗೆ ಹೋಗ್ಬಿಟ್ಟಿದ್ವಿ ಗಾಯ್ಸ್. ಬುಧವಾರ ಬಂದು ಅವರಲ್ಲಿ ಇಟ್ಟಿದ್ದಾರೆ. ಹಿಂಗೆ ಹೋಗ್ಬೇಕಿತ್ತು, ನಮ್ಗೆ ಗೊತ್ತಿತ್ತು. ಆದ್ರೆ ನಾವು ಇದಕ್ಕೇನಂತಾರೆ, ಅಂಟ್ಕೊಳ್ಳೋದು. ಅದನ್ನ ವಾಚ್ ಅಂಟಿಸ್ತಾ ಗಾಜೆ ಬಂದ್ಬಿಟ್ಟೈತೆ ವಾಚ್ದು. ಎಂತ ಬ್ರ್ಯಾಂಡೆಡ್ ವಾಚ್ ಇರಬೇಕು ನಿಂದು. ಪ್ರಸಾದ, ಓಹೋ ಬಿಸಿ. ಇವಾಗ ಪ್ರಸಾದ ತಿನ್ಕೊಂಡು ಬಂದ್ವಿ. ಹೆಂಗಿತ್ತು? ಸೂಪರ್. ಅವ್ನ ಮನೆಯಲ್ಲೂ ಅಷ್ಟು ಊಟ ಮಾಡಲ್ವಂತೆ ಗೈಸ್, ನಾನು ಅಷ್ಟೇ. ಎಂತ ಇಲ್ಲ, ಹೆಂಗಿತ್ತು? ಚೆನ್ನಾಗಿತ್ತು. ಎಂತ ಇಲ್ಲ, ಚೆನ್ನಾಗಿತ್ತಂತೆ. ಇವಾಗ ನಾವು ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನ ಓಪನ್ ಇದೆ ಅಲ್ವಾ, ನೋಡೋಣ. ಫಸ್ಟ್ ನಾವು ಪ್ರಸಾದ ತಿಂದ್ವಿ ಗೈಸ್. ನೋಡಿ ಗೈಸ್, ಹೊಸ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಾನು ಹೇಳ್ದೆ ಮಾಡಿ ಈ ಥರ ಅಂತ, ಅದಕ್ಕೆ ಮಾಡೋರೆ. ನೋಡಿ ಗೈಸ್, ದರ್ಶನ ಮಾಡಿದ್ವಿ. ಈಗ ಜಿಗುಪ್ಸ ಬಂದ್ಬಿಟ್ಟೈತೆ ಅವನಿಗೆ. ನೀನು ಯಾವ ಕಲರ್ ಕಟ್ಟಿಸ್ಕೊಂಡೆ? ಅವನು ಆ ಕಲರ್ ಕಟ್ಟಿಸ್ಕೊಂಡವನೆ. ನೋಡಿ ಏನು ಮಿಂಚ್ತವನೆ ಹುಡುಗ. ಸುಂದರ ಸುಂದರ ಏನು ಅವನು ಫುಲ್ ಡಿಪ್ರೆಷನ್ में रहता हूँ हमेशा. अभी मैं डिप्रेशन में हूँ. ನಾವೆಲ್ಲ ಟ್ರಿಪ್ ಮುಗಿಸ್ಕೊಂಡು ಇಲ್ಲಿ ನಮ್ಮ ವಾಚ್ ಟೇಸ್ಟ್ ಮಾಡಿಸ್ತಾ ಇದ್ದೀವಿ. ಫೋನೇ ಹಂಗೈತೈತೆ. ಅಯ್ಯಯ್ಯೋ ಏನಂತಾರೆ, ಸಬರ್ಬನ್ ಬಸ್ ಸ್ಟ್ಯಾಂಡ್. ಆ್ಯಕ್ಚುಲಿ ಅದ್ರ ಸಬರ್ಬನ್. ಅಲ್ಲಿಗೆ ನಾವು ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗೇ ಕಾಣಿಸ ನನ್ನ ಫೋನಲ್ಲಿ. ಗಾಯ್ಸ್, ನೀವೇ ಬಂದು ನೋಡ್ಬಿಡಿ ಮೈಸೂರ ಲೈಟಿಂಗ್ಸ್ನ. ಹೆಂಗ್ ಕಾಣಿಸ್ತವ್ರೆ ಏನ್ರಿ? ಹೆಂಗ್ರಿ ಇತ್ತು ಟ್ರಕ್ಕಿಂಗು? ಎಂಜಾಯ್ಮೆಂಟು ಚೆನ್ನಾಗಿತ್ತಾ? ಅಷ್ಟೇ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹೋಯ್ ಹೋಯ್ ಹೋಯ್, ಹೆಂಗಿತ್ತು ಟ್ರಕ್ಕಿಂಗು? ಸಖತ್ತು. ಚಾಮುಂಡಿ ಬೆಟ್ಟ ಸೂಪರಾ? ಊಟ ಆಯಿತು, ಹೊರಡದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ನನಗೆ ಹೇಳಲ್ಲ. ಥ್ಯಾಂಕ್ಸ್ ಫಾರ್ ಹ್ಯಾಂಡಲಿಂಗ್ ಎವ್ರಿ ಒನ್. ಇದು ತುಂಬ ಯಪ್ಪ ಏನಿಷ್ಟು ಭಯಂಕರವಾಗಿದ್ದೀನಿ. ಏನೋ ಇಂಪಾರ್ಟೆಂಟ್ ಆಗಿರೋದು ಹೇಳ್ತಾರಂತೆ, ಕೇಳಿಸ್ಕೊಳ್ಳಿ. ಪುರುಷೋತ್ತಮ್, ನನ್ನ ಶಿಷ್ಯ ಯೂಟ್ಯೂಬ್ ಚಾನೆಲ್ ಮಿನಿ ವ್ಲಾಗ್ಸ್. ಯಾ, ನೀನು ಸಪೋರ್ಟೆಡ್ ಗೈಸ್. ಯಾ ಪ್ಲೀಸ್ ಫಾಲೋ ಸಾನಾ ಪುರುಷೋತ್ತಮ್ ಯೂಟ್ಯೂಬ್ ಚಾನೆಲ್ ಅಂಡ್ ಇನ್ಸ್ಟಾ. ಆನಂದ ಭಾಷಣ ಬರ್ತಾ ಇದೆ. ಏನು ಹೇಳ್ಬೇಕು? ಆಗ್ಲೇ ಹೇಳ್ದಲ್ಲ.
ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಾನೇ ಕೇಳಿ ಹೇಳ್ಸ್ಕೊತಿದ್ದೀನಿ ಗೈಸ್. Please follow and support guys YouTube channel and Insta mini vlogs Sahana Purushottam. ಹಾಂ ನೀನು ಹೇಳ್ಬಿಡು. Support guys. ಕಾಪಿ ಪೇಸ್ಟ್. ನೀನೇನಾದ್ರು ಹೇಳು. ಏನು ಹೇಳಬೇಕು? ಸೇ ಸಮಥಿಂಗ್. ನೀನು ಹೇಳ್ಕೊಟ್ರೆ ನಾನು ಹೇಳ್ತೀನಿ. ಹೇಳು. ಅದೇ ಏನು ಹೇಳ್ಬೇಕು ಹೇಳು. ಆಯಿತು, ಸಬ್ಸ್ಕ್ರೈಬ್ ಮಾಡಿ ಅನ್ನು. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಚಾನಲ್ಗೆ. ಹಾಂ ಆಮೇಲೆ ಇನ್ನೊಂದೇನು ಇನ್ನೇನು ಅಷ್ಟೇ, ಇನ್ನೇನಿರುತ್ತಲ್ಲಿ. ಶೇರು ಲೈಕು ಕಮೆಂಟ್ಸು ಹಾಂ ಅಷ್ಟೇ. ನೆಕ್ಸ್ಟು ಸಪೋರ್ಟ್. ನೆಕ್ಸ್ಟ್ ಬ್ಲಾಗರ್ ನೋಡಿ ಇವರೇ. ಏನು ಗೊತ್ತಾ, ನನ್ನ ಫೋನಲ್ಲಿ ಕ್ಲಾರಿಟಿ ಚೆನ್ನಾಗಿರಲಿಲ್ಲ ಅಂತ ನಮ್ಮ ಮಧುಸೂದನ್ ಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ವಿ. ನನ್ನ ಫೋನಲ್ಲೇ ಪರವಾಗಿಲ್ಲ, ಸ್ವಲ್ಪ ಫಿಲ್ಟರ್ ಆದರೂ ಬೀಳ್ತೈತೆ, ಪಿಂಪಲ್ಸ್ ಏನು ಕಾಣಿಸ್ತಾನೆ ಇರಲಿಲ್ಲ. ನೋಡಿ ಪಿಂಪಲ್ಸ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ. ಇನ್ನೇನು ಹೇಳ್ತಾನಂತೆ, ಏನು ಪರವಾಗಿಲ್ಲ, ನಾಚ್ಕೋಬೇಡ. ಸಹನಾ ಪುರುಷೋತ್ತಮ್ ಅವರ ನ್ಯೂ ಇನ್ನೊಂದು ಹೆಸರು ಇಟ್ಟಿದ್ವಿ, ಪರಿಚಯ ಮಾಡಿಸೋಣ ಅಂತ ಹೇಳ್ತಿದ್ವಿ. ವಜ್ರಲಕ್ಷ್ಮಿ ಅಂತ ನೋಡಿ ಹೇಗಿದೆ. ಅವರು ರೂಪಶ್ರೀ ಅಂತ, ಇವರು ಮಧುಸೂದನ್ ಅಂತ, ಅವರು ಸಿಂಧು ಸುಮತಿ, ಆ ಕಡೆಯವರು ರೋಹಿತ್, ಈಗ ಪ್ರಜ್ವಲ್. ಆಗ್ತದು ಇವ್ರನ್ನ ನಾಗಮಂಗ್ಲಕ್ಕೆ ಕಳಿಸ್ಬೇಕು. ಮದ್ದು ತುಮಕೂರು ಇದೇ ಬಸ್ಸು ನೋಡಿ ನಾಗಮಂಗ್ಲದ ಹುಡುಗ ಎಲ್ಲ ಹೇಳ್ತವನೆ. ಇವಾಗ ಬಸ್ ಹತ್ತಿಸ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಯಾವಾಗಲೂ ಇರಲ್ಲ, ಕಳಿಸ್ಬಿಡ್ತೀವಿ ಅಷ್ಟೇ. ಹಾಂ ಇನ್ನೇನು ಮಾಡೋಕ್ಕಾಯ್ತದೆ. ಏನ್ ಮಾಡ್ತೀರಾ? ಅಯ್ಯೋಯ್ಯೋ ಮತ್ತೆ ನೀವು ಬನ್ನಿ, ಮತ್ತೆ ನಾವು ಬರ್ತೀವಿ. ಬರ್ತಾನೆ ಇರ್ತೀವಿ. ಹೋಯ್ತಾನೆ ಚೆನ್ನಾಗಿರುತ್ತೆ. ಏನ್ರಿ ಕಳ್ಕಳೆ ಆಗಿದ್ದೀರಾ? ಕಳ್ಕಳೆ ಆಗಿದ್ದಾಳೆ. ಏನು ಬೆಳಗ್ಗೆ ಬಾಯ್. ಓಕೆ ಬಾಯ್. ಬಸ್ ಹತ್ತಿಸ್ತಿದ್ದೀವಿ ಗಾಯ್ಸ್, ಅವರಿಬ್ರಲ್ಲಿ. ಆ ಬಸ್ಸು ಫುಲ್ಲು ಬುಕ್ಕಿಂಗು, ಅದಕ್ಕೋಸ್ಕರ ಇಲ್ಲಿ ನಾರ್ಮಲ್ ಬಸ್ ಬತ್ತು, ಅದಕ್ಕೆ ಇವಾಗ ಹತ್ತಿಸ್ತಾ ಇದ್ದೀವಿ ಬುಕ್ಕಿಂಗ್ ಅಂತ. ಇಲ್ಲಿ ಬಂದರು. ನೋಡಿ ಗಾಯ್ಸ್, ನನ್ನ ಬಸ್ ಹತ್ತಕ್ಕೆ ಅಂತ ಬಂದ್ಬಿಟ್ಟು ಇವರೇ ಬಸ್ ಹತ್ಕೊಂಡ್ಬಿಟ್ಟವ್ರೆ. ಇಟ್ಕೊಂಡು ಹೋಯ್ತಾ ಇದ್ದೀವಿ. ಅವ್ರನ್ನ ಕಳಿಸ್ಬಿಟ್ಟು ಹೋದ್ಮೇಲೆ ಫೋನ್ ಮಾಡಿ. ಬೈ ಫೋನ್ ಮಾಡಿ. ಬೈ. ಬಿದ್ದೋಯ್ತಿದ್ದೀನಿ ನಾನು. ಇವಾಗ ನಮ್ಮ ಸ್ಕೂಟ್ರಲ್ಲಿ ಹೋಗ್ಬೇಕು ನಾವು.